ಹಾಸನದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕ್ಷುಲ್ಲಕ ಕಾರಣಕ್ಕೆ ಚಾಕು ಇರಿಯಲಾಗಿದೆ. ನೋಡಿ, ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇರುವಂತದ್ದು ಹೇಳೋರಿಲ್ಲ, ಕೇಳೋರಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ತಿಂಗಳ ಇವ್ರನ್ನೆಲ್ಲ ಬ್ರೀಫ್ ಮಾಡಬೇಕಾಗತ್ತೆ. ಚಾಕು ಎಲ್ಲಿ, ಡ್ರ್ಯಾಗರ್ ಎಲ್ಲಿ ಸಿಗುತ್ತೆ, ಇವರಿಗೆ ಮಚ್ಚಿ ಎಲ್ಲಿ ಸಿಗುತ್ತೆ, ಎಲ್ಲವನ್ನೂ ಕೂಡ ರಿಕವರಿ ಮಾಡ್ಕೊಳ್ಬೇಕಾಗತ್ತೆ. ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ. ಪುಡಿ ರೌಡಿಗಳ ಅಟ್ಟಹಾಸ ಇದು. ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿತ. ರೌಡಿ ಯತೀಶ್ಗೆ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಲಾಗಿದೆ. ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿದ್ದಾನೆ ದಿಲೀಪ್ ಅಂಡ್ ಗ್ಯಾಂಗ್. ಚನ್ನರಾಯಪಟ್ಟಣದ ಶಿವನ ಪಾರ್ಕ್ ಬಳಿ ನಡೆದಿರುವಂತಹ ಘಟನೆ ಇದು. ನೋಡಿ, ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು. ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕೇವಲ ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿಯಲಾಗಿದೆ ಎನ್ನುವಂತ ಆರೋಪ. ಸದ್ಯ ರೌಡಿ ಯತೀಶ್ಗೆ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಲಾಗಿದೆ. ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿರುವಂತದ್ದು ದಿಲೀಪ್ ಅಂಡ್ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಚನ್ನರಾಯಪಟ್ಟಣದ ಶಿವನ ಪಾರ್ಕ್ ಬಳಿ ನಡೆದಿರುವಂತಹ ಘಟನೆ. ಸದ್ಯ ಪೊಲೀಸರು ಕೂಡ ಈ ವಿಚಾರದ ಬಗ್ಗೆ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಚನ್ನರಾಯಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಹಾಸನದ ಚನ್ನರಾಯಪಟ್ಟಣ, ಅಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಹಾಸನದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕ್ಷುಲ್ಲಕ ಕಾರಣಕ್ಕೆ ಚಾಕು ಇರಿಯಲಾಗಿದೆ. ನೋಡಿ, ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇರುವಂತದ್ದು ಹೇಳೋರಿಲ್ಲ, ಕೇಳೋರಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ತಿಂಗಳ ಇವ್ರನ್ನೆಲ್ಲ ಬ್ರೀಫ್ ಮಾಡಬೇಕಾಗತ್ತೆ. ಚಾಕು ಎಲ್ಲಿ, ಡ್ರ್ಯಾಗರ್ ಎಲ್ಲಿ ಸಿಗುತ್ತೆ, ಇವರಿಗೆ ಮಚ್ಚಿ ಎಲ್ಲಿ ಸಿಗುತ್ತೆ, ಎಲ್ಲವನ್ನೂ ಕೂಡ ರಿಕವರಿ ಮಾಡ್ಕೊಳ್ಬೇಕಾಗತ್ತೆ. ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ. ಪುಡಿ ರೌಡಿಗಳ ಅಟ್ಟಹಾಸ ಇದು. ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿತ. ರೌಡಿ ಯತೀಶ್ಗೆ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಲಾಗಿದೆ. ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿದ್ದಾನೆ ದಿಲೀಪ್ ಅಂಡ್ ಗ್ಯಾಂಗ್. ಚನ್ನರಾಯಪಟ್ಟಣದ ಶಿವನ ಪಾರ್ಕ್ ಬಳಿ ನಡೆದಿರುವಂತಹ ಘಟನೆ ಇದು. ನೋಡಿ, ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು. ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕೇವಲ ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿಯಲಾಗಿದೆ ಎನ್ನುವಂತ ಆರೋಪ. ಸದ್ಯ ರೌಡಿ ಯತೀಶ್ಗೆ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಲಾಗಿದೆ. ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿರುವಂತದ್ದು ದಿಲೀಪ್ ಅಂಡ್ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಚನ್ನರಾಯಪಟ್ಟಣದ ಶಿವನ ಪಾರ್ಕ್ ಬಳಿ ನಡೆದಿರುವಂತಹ ಘಟನೆ. ಸದ್ಯ ಪೊಲೀಸರು ಕೂಡ ಈ ವಿಚಾರದ ಬಗ್ಗೆ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಚನ್ನರಾಯಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಹಾಸನದ ಚನ್ನರಾಯಪಟ್ಟಣ, ಅಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಹಾಸನದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕ್ಷುಲ್ಲಕ ಕಾರಣಕ್ಕೆ ಚಾಕು ಇರಿಯಲಾಗಿದೆ. ನೋಡಿ, ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇರುವಂತದ್ದು ಹೇಳೋರಿಲ್ಲ, ಕೇಳೋರಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ತಿಂಗಳ ಇವ್ರನ್ನೆಲ್ಲ ಬ್ರೀಫ್ ಮಾಡಬೇಕಾಗತ್ತೆ. ಚಾಕು ಎಲ್ಲಿ, ಡ್ರ್ಯಾಗರ್ ಎಲ್ಲಿ ಸಿಗುತ್ತೆ, ಇವರಿಗೆ ಮಚ್ಚಿ ಎಲ್ಲಿ ಸಿಗುತ್ತೆ, ಎಲ್ಲವನ್ನೂ ಕೂಡ ರಿಕವರಿ ಮಾಡ್ಕೊಳ್ಬೇಕಾಗತ್ತೆ. ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ. ಪುಡಿ ರೌಡಿಗಳ ಅಟ್ಟಹಾಸ ಇದು. ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿತ. ರೌಡಿ ಯತೀಶ್ಗೆ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಲಾಗಿದೆ. ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿದ್ದಾನೆ ದಿಲೀಪ್ ಅಂಡ್ ಗ್ಯಾಂಗ್. ಚನ್ನರಾಯಪಟ್ಟಣದ ಶಿವನ ಪಾರ್ಕ್ ಬಳಿ ನಡೆದಿರುವಂತಹ ಘಟನೆ ಇದು. ನೋಡಿ, ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು. ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕೇವಲ ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿಯಲಾಗಿದೆ ಎನ್ನುವಂತ ಆರೋಪ. ಸದ್ಯ ರೌಡಿ ಯತೀಶ್ಗೆ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಲಾಗಿದೆ. ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿರುವಂತದ್ದು ದಿಲೀಪ್ ಅಂಡ್ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಚನ್ನರಾಯಪಟ್ಟಣದ ಶಿವನ ಪಾರ್ಕ್ ಬಳಿ ನಡೆದಿರುವಂತಹ ಘಟನೆ. ಸದ್ಯ ಪೊಲೀಸರು ಕೂಡ ಈ ವಿಚಾರದ ಬಗ್ಗೆ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಚನ್ನರಾಯಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಹಾಸನದ ಚನ್ನರಾಯಪಟ್ಟಣ, ಅಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಹಾಸನದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕ್ಷುಲ್ಲಕ ಕಾರಣಕ್ಕೆ ಚಾಕು ಇರಿಯಲಾಗಿದೆ. ನೋಡಿ, ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇರುವಂತದ್ದು ಹೇಳೋರಿಲ್ಲ, ಕೇಳೋರಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ತಿಂಗಳ ಇವ್ರನ್ನೆಲ್ಲ ಬ್ರೀಫ್ ಮಾಡಬೇಕಾಗತ್ತೆ. ಚಾಕು ಎಲ್ಲಿ, ಡ್ರ್ಯಾಗರ್ ಎಲ್ಲಿ ಸಿಗುತ್ತೆ, ಇವರಿಗೆ ಮಚ್ಚಿ ಎಲ್ಲಿ ಸಿಗುತ್ತೆ, ಎಲ್ಲವನ್ನೂ ಕೂಡ ರಿಕವರಿ ಮಾಡ್ಕೊಳ್ಬೇಕಾಗತ್ತೆ. ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ. ಪುಡಿ ರೌಡಿಗಳ ಅಟ್ಟಹಾಸ ಇದು. ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿತ. ರೌಡಿ ಯತೀಶ್ಗೆ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಲಾಗಿದೆ. ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿದ್ದಾನೆ ದಿಲೀಪ್ ಅಂಡ್ ಗ್ಯಾಂಗ್. ಚನ್ನರಾಯಪಟ್ಟಣದ ಶಿವನ ಪಾರ್ಕ್ ಬಳಿ ನಡೆದಿರುವಂತಹ ಘಟನೆ ಇದು. ನೋಡಿ, ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು. ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕೇವಲ ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿಯಲಾಗಿದೆ ಎನ್ನುವಂತ ಆರೋಪ. ಸದ್ಯ ರೌಡಿ ಯತೀಶ್ಗೆ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಲಾಗಿದೆ. ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿರುವಂತದ್ದು ದಿಲೀಪ್ ಅಂಡ್ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಚನ್ನರಾಯಪಟ್ಟಣದ ಶಿವನ ಪಾರ್ಕ್ ಬಳಿ ನಡೆದಿರುವಂತಹ ಘಟನೆ. ಸದ್ಯ ಪೊಲೀಸರು ಕೂಡ ಈ ವಿಚಾರದ ಬಗ್ಗೆ ತನಿಖೆ ಕೂಡ ನಡೆಸ್ತಾ ಇದ್ದಾರೆ.
ಚನ್ನರಾಯಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ, ಹಾಸನದ ಚನ್ನರಾಯಪಟ್ಟಣ, ಅಲ್ಲಿ ಪುಡಿರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಹಾಸನದಲ್ಲಿ ಪುಡಿರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕ್ಷುಲ್ಲಕ ಕಾರಣಕ್ಕೆ ಚಾಕು ಇರಿಯಲಾಗಿದೆ. ನೋಡಿ, ಪುಡಿರೌಡಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇರುವಂತದ್ದು ಹೇಳೋರಿಲ್ಲ, ಕೇಳೋರಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ತಿಂಗಳ ಇವ್ರನ್ನೆಲ್ಲ ಬ್ರೀಫ್ ಮಾಡಬೇಕಾಗತ್ತೆ. ಚಾಕು ಎಲ್ಲಿ, ಡ್ರ್ಯಾಗರ್ ಎಲ್ಲಿ ಸಿಗುತ್ತೆ, ಇವರಿಗೆ ಮಚ್ಚಿ ಎಲ್ಲಿ ಸಿಗುತ್ತೆ, ಎಲ್ಲವನ್ನೂ ಕೂಡ ರಿಕವರಿ ಮಾಡ್ಕೊಳ್ಬೇಕಾಗತ್ತೆ. ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ, ಪುಡಿರೌಡಿಗಳ ಅಟ್ಟಹಾಸ. ಇದು ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿತ. ರೌಡಿ ಯತೀಶ್ಗೆ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಲಾಗಿದೆ. ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿದ್ದಾನೆ ದಿಲೀಪ್ ಅಂಡ್ ಗ್ಯಾಂಗ್. ಚನ್ನರಾಯಪಟ್ಟಣದ ಶಿವನ ಪಾರ್ಕ್ ಬಳಿ ನಡೆದಿರುವಂತಹ ಘಟನೆ ಇದು. ನೋಡಿ, ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ. ಇದು ಪುಡಿರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕೇವಲ ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿಯಲಾಗಿದೆ ಎನ್ನುವಂತ ಆರೋಪ. ಸದ್ಯ ಈಗ ರೌಡಿ ಯತೀಶ್ಗೆ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಲಾಗಿದೆ. ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿರುವಂತದ್ದು ದಿಲೀಪ್ ಅಂಡ್ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಈಗ ಚನ್ನರಾಯಪಟ್ಟಣದ ಶಿವನ ಪಾರ್ಕ್ ಬಳಿ ನಡೆದಿರುವಂತಹ ಘಟನೆ. ಸದ್ಯ ಪೊಲೀಸರು ಕೂಡ ಈ ವಿಚಾರದ ಬಗ್ಗೆ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಚನ್ನರಾಯಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ, ಹಾಸನದ ಚನ್ನರಾಯಪಟ್ಟಣ, ಅಲ್ಲಿ ಪುಡಿರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಹಾಸನದಲ್ಲಿ ಪುಡಿರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕ್ಷುಲ್ಲಕ ಕಾರಣಕ್ಕೆ ಚಾಕು ಇರಿಯಲಾಗಿದೆ. ನೋಡಿ, ಪುಡಿರೌಡಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇರುವಂತದ್ದು ಹೇಳೋರಿಲ್ಲ, ಕೇಳೋರಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ತಿಂಗಳ ಇವ್ರನ್ನೆಲ್ಲ ಬ್ರೀಫ್ ಮಾಡಬೇಕಾಗತ್ತೆ. ಚಾಕು ಎಲ್ಲಿ, ಡ್ರ್ಯಾಗರ್ ಎಲ್ಲಿ ಸಿಗುತ್ತೆ, ಇವರಿಗೆ ಮಚ್ಚಿ ಎಲ್ಲಿ ಸಿಗುತ್ತೆ, ಎಲ್ಲವನ್ನೂ ಕೂಡ ರಿಕವರಿ ಮಾಡ್ಕೊಳ್ಬೇಕಾಗತ್ತೆ. ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ, ಪುಡಿರೌಡಿಗಳ ಅಟ್ಟಹಾಸ. ಇದು ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿತ. ರೌಡಿ ಯತೀಶ್ಗೆ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಲಾಗಿದೆ. ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿದ್ದಾನೆ ದಿಲೀಪ್ ಅಂಡ್ ಗ್ಯಾಂಗ್. ಚನ್ನರಾಯಪಟ್ಟಣದ ಶಿವನ ಪಾರ್ಕ್ ಬಳಿ ನಡೆದಿರುವಂತಹ ಘಟನೆ ಇದು. ನೋಡಿ, ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ. ಇದು ಪುಡಿರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕೇವಲ ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿಯಲಾಗಿದೆ ಎನ್ನುವಂತ ಆರೋಪ. ಸದ್ಯ ಈಗ ರೌಡಿ ಯತೀಶ್ಗೆ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಲಾಗಿದೆ. ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿರುವಂತದ್ದು ದಿಲೀಪ್ ಅಂಡ್ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಈಗ ಚನ್ನರಾಯಪಟ್ಟಣದ ಶಿವನ ಪಾರ್ಕ್ ಬಳಿ ನಡೆದಿರುವಂತಹ ಘಟನೆ. ಸದ್ಯ ಪೊಲೀಸರು ಕೂಡ ಈ ವಿಚಾರದ ಬಗ್ಗೆ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಚನ್ನರಾಯಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ, ಹಾಸನದ ಚನ್ನರಾಯಪಟ್ಟಣ, ಅಲ್ಲಿ ಪುಡಿರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಹಾಸನದಲ್ಲಿ ಪುಡಿರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕ್ಷುಲ್ಲಕ ಕಾರಣಕ್ಕೆ ಚಾಕು ಇರಿಯಲಾಗಿದೆ. ನೋಡಿ, ಪುಡಿರೌಡಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇರುವಂತದ್ದು ಹೇಳೋರಿಲ್ಲ, ಕೇಳೋರಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ತಿಂಗಳ ಇವ್ರನ್ನೆಲ್ಲ ಬ್ರೀಫ್ ಮಾಡಬೇಕಾಗತ್ತೆ. ಚಾಕು ಎಲ್ಲಿ, ಡ್ರ್ಯಾಗರ್ ಎಲ್ಲಿ ಸಿಗುತ್ತೆ, ಇವರಿಗೆ ಮಚ್ಚಿ ಎಲ್ಲಿ ಸಿಗುತ್ತೆ, ಎಲ್ಲವನ್ನೂ ಕೂಡ ರಿಕವರಿ ಮಾಡ್ಕೊಳ್ಬೇಕಾಗತ್ತೆ. ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ, ಪುಡಿರೌಡಿಗಳ ಅಟ್ಟಹಾಸ. ಇದು ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿತ. ರೌಡಿ ಯತೀಶ್ಗೆ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಲಾಗಿದೆ. ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿದ್ದಾನೆ ದಿಲೀಪ್ ಅಂಡ್ ಗ್ಯಾಂಗ್. ಚನ್ನರಾಯಪಟ್ಟಣದ ಶಿವನ ಪಾರ್ಕ್ ಬಳಿ ನಡೆದಿರುವಂತಹ ಘಟನೆ ಇದು. ನೋಡಿ, ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ. ಇದು ಪುಡಿರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕೇವಲ ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿಯಲಾಗಿದೆ ಎನ್ನುವಂತ ಆರೋಪ. ಸದ್ಯ ಈಗ ರೌಡಿ ಯತೀಶ್ಗೆ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಲಾಗಿದೆ. ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿರುವಂತದ್ದು ದಿಲೀಪ್ ಅಂಡ್ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಈಗ ಚನ್ನರಾಯಪಟ್ಟಣದ ಶಿವನ ಪಾರ್ಕ್ ಬಳಿ ನಡೆದಿರುವಂತಹ ಘಟನೆ. ಸದ್ಯ ಪೊಲೀಸರು ಕೂಡ ಈ ವಿಚಾರದ ಬಗ್ಗೆ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಚನ್ನರಾಯಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ, ಹಾಸನದ ಚನ್ನರಾಯಪಟ್ಟಣ, ಅಲ್ಲಿ ಪುಡಿರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ.